ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ಎ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತಿದು ಏನು ಸುಕ್ಕ ಹೇಳಿ, ತುಂಬ ಬ್ಯೂಟಿಫುಲ್ ಆಗಿರುವ ಸುಕ್ಕ. ಕಪ್ಪೆ ಚಿಪ್ಪು ಅಂತ ಕೇಳಿರ್ಬೋದಲ್ಲ ನೀವೆಲ್ಲ. ಕಪ್ಪೆ ಚಿಪ್ಪು, ಮರುವಾಯಿ, ಶೆಲ್, ಹೀಗೆ ನಾನಾ ಹೆಸರಿದೆ. ಅಂತಹ ಒಂದು ಕಪ್ಪೆ ಚಿಪ್ಪಿನ ಪಲ್ಯವನ್ನು ಮಾಡಿದ್ದೇನೆ ಇವತ್ತು. ನಮ್ಮ ವಿಡಿಯೋದ ರೆಸಿಪಿ ಕಪ್ಪೆ ಚಿಪ್ಪಿನ ಪಲ್ಯ. ಇದನ್ನು ಈಸಿಯಾಗಿ ಮಾಡ್ಬೋದು ನಾವು, ಏನು ಕಷ್ಟ ಏನಿಲ್ಲ. ಹಾಗೆ ನಾವು ತುಂಬ ಸುಲಭವಾಗಿ ಹೇಗೆ ಮಾಡೋದು ನೋಡಿ ಬರುವ. ಅದಲ್ಲದೆ ಇದು ಕುಚ್ಚಲಕ್ಕಿ ಗಂಜಿಗೆಲ್ಲ ಬಹಳ ಒಂದು ಒಳ್ಳೆಯ ಕಾಂಬಿನೇಷನ್. ಇವತ್ತು ಮಾಡಿದರೆ ಇನ್ನೊಂದು 3-4 ದಿನ ಇಟ್ಟು ಕೂಡ ತಿನ್ಬೋದು. ಹಾಗೆ ಬನ್ನಿ ನೋಡ್ಕೊಂಡು ಬರುವ ನಾವು ಕಪ್ಪೆ ಚಿಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ. ಇದರಲ್ಲಿ 1/4 kg ಶೆಲ್ ಅಥವಾ ಮರುವಾಯಿ ಇದೆ ನೋಡಿ. ಇದು ದೊಡ್ಡ ಶೆಲ್ಲಿಗಿಂತಲೂ ಬಹಳ ಟೇಸ್ಟಿ ನೋಡಿ. ಇದರ ಸುಕ್ಕವನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ನಾನು ಹೇಳ್ಕೊಡ್ತೇನೆ. ಈಗ ನಾವು ಮೊದಲು ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಈ ಮರುವಾಯಿನ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಯಾಕಂದರೆ ಇದರ ಒಳಗಡೆ ಕೂಡ ನೀರಿದೆ ನೋಡಿ. ಬೇಯುವಾಗ ಇಷ್ಟು ನೀರು ಹಾಕಿದರೆ ಸಾಕು, ಇದಕ್ಕಿಂತ ಜಾಸ್ತಿ ನೀರು ಬೇಡ. ಮುಚ್ಚದೆ ಹಾಗೆ ಬೇಯಿಸಬೇಕು. ಎಲ್ಲ ಶೆಲ್ಲದು ಇದಿದೆ ಅಲ್ವ, ಬಾಯಿ 2 ಕಡೆ ಕೂಡ ಓಪನ್ ಆಗಿರಬೇಕು. ಈಗ ನೋಡಿ ಚಿಪ್ಪೆಲ್ಲ ಓಪನ್ ಆಗಿದೆ. ಇದರಲ್ಲಿ ಒಂದು ಚಿಪ್ಪನ್ನು ಇಟ್ಕೊಂಡು ಈ ಚಿಪ್ಪನ್ನು ಹೀಗೆ ತೆಗಿಬೇಕು ನೋಡಿ. ಒಂದು ಚಿಪ್ಪು ಇಟ್ಕೊಂಡು ಪಲ್ಯವನ್ನು ಮಾಡಬೇಕು. ಈಗ ನೋಡಿ ಒಂದು ಚಿಪ್ಪನ್ನೆಲ್ಲ ಈಗ ತೆಗೆದಾಯಿತು. ಇನ್ನು ಇದನ್ನು ನೋಡಿ ಎಷ್ಟು 1/4 kg ಮರುವಾಯಿ ಇತ್ತು. 1/4 kgನ 1/4 kg. ಇದರಲ್ಲಿ ನಮಗೆ ಸಿಕ್ಕಿರೋದು ಇಷ್ಟೇ. ಬಾಕಿಯೆಲ್ಲ ನೋಡಿ ಈ ಥರ ಚಿಪ್ಪು. ಈ ಚಿಪ್ಪಲ್ಲೆಲ್ಲ ಬೇರೆ ಬೇರೆ ಎಲ್ಲ ಕರಕುಶಲ ಕಲೆ ಗೊತ್ತಿರೋರು ಚಿಪ್ಪಲ್ಲಿ ಏನು ಕೂಡ ಮಾಡ್ಬೋದು. ನಮಗೆಲ್ಲದೆಲ್ಲ ಗೊತ್ತಿಲ್ಲ, ಹಾಗಾಗಿ ನಾವು ಇದನ್ನು ತೆಂಗಿನ ಬುಡಕ್ಕೆ ಹಾಕ್ತೀವಿ. ಈಗ ಇದರಲ್ಲಿ ಹೇಗೆ ಪಲ್ಯ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಮೊದಲು ಈ ನೀರನ್ನು ಸೋಸಬೇಕು. ಈ ನೀರಲ್ಲೇ ಎಲ್ಲ ಟೇಸ್ಟ್ಗಳು ಅಡಗಿರೋದು. ಈ ನೀರನ್ನು ಇಟ್ಕೊಂಡು ಕಪ್ಪೆ ಚಿಪ್ಪಿನ ಪಲ್ಯ ಮಾಡೋದು. ಇದರಲ್ಲಿ ಒಂದು ಸಣ್ಣ ಹೊಯ್ಗೆ ಇದ್ದರೂ ಇರ್ಬೋದು, ಇಲ್ಲದೇ ಇರ್ಬೋದು, ಆದರೂ ಸೋಸಬೇಕು ಮೊದಲು. ಈಗ ಈ ನೀರನ್ನು ಈ ಇದರಲ್ಲಿ ಸೋಸಿ ತೆಗೆಯುವ ನಾವು. ಈಗ ಕಪ್ಪೆ ಚಿಪ್ಪಿನ ಮಸಾಲೆಗೆ ಒಂದು 10 ಉದ್ದಿಟ್ಟ ಗುಂಟೂರು ಮೆಣಸಿನಕಾಯಿ, ಹಾಗೆ ಅರ್ಧ ಸ್ಪೂನ್ ಧನಿಯಾ ಬೀಜ, ಒಂಚೂರು ಹುಳಿ, ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಇಲ್ಲಿಗೆ ಇದನ್ನು ರುಬ್ಬಿಕೊಂಡು ಬರುವ ನಾವು. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತರಬೇಕು. ಈಗ ನಮ್ಮ ಕಪ್ಪೆ ಚಿಪ್ಪಿಗೆ ಮಸಾಲೆ ರುಬ್ಬಿದ್ದಾಯಿತು. ಇನ್ನೊಂದು 10 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಅಷ್ಟರೊಳಗೆ ನಾವು ಈರುಳ್ಳಿ ಎಲ್ಲ ಕಟ್ ಮಾಡಿ ತರಬೇಕು. ಇವಾಗ ನೋಡಿ ಹಾಗೆ ಇದಕ್ಕೆ ಇವಾಗ ನಾವು ಒಂದು ಚಿಕ್ಕ 2 ಈರುಳ್ಳಿ ಹಾಕ್ತಾಯಿದ್ದೇನೆ. ಇನ್ನೊಂದು ಅರ್ಧ ಈರುಳ್ಳಿ ಕೊನೆಯಲ್ಲಿ ಒಗ್ಗರಣೆಗೆ ಬೇಕು. ಇನ್ನು ಇದಕ್ಕೆ ಉಪ್ಪು ಏನು ನಾವು ಸೇರಿಸೇ ಇಲ್ಲ. ಇದಕ್ಕೆ ಉಪ್ಪೆಲ್ಲ ಸೇರಿಸೋ ಮೊದಲು ಸರಿಯಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಈ ಮರುವಾಯಿ ಅಥವಾ ಕಪ್ಪೆ ಚಿಪ್ಪಲ್ಲಿ ಒಂದು ಉಪ್ಪಿನಂಶ ಇರುತ್ತೆ. ಇಷ್ಟು ಸಾಕು ಮಸಾಲೆ ನೋಡಿ. ಇದರಲ್ಲಿ ಇನ್ನೊಂದು 10 ನಿಮಿಷ ಬೆಂದು ಇದು ಡ್ರೈ ಆಗಬೇಕು. ಆಗ ಮತ್ತೆ ತೆಂಗಿನ ತುರಿ ಹಾಕುವ ನಾವು. ಇಲ್ಲಿಗೆ ನಾನು ಬರೀ ಒಂದು ಅರ್ಧ ಸ್ಪೂನಷ್ಟೇ ಉಪ್ಪು ಹಾಕೋದು. ನಾನು ಹಿಂದೆ ಹೇಳಿದಾಗೆ ಇದರಲ್ಲಿ ಉಪ್ಪಿನ ಅಂಶ ಇದೆ ಅಂತ ಹೇಳಿದಲ್ವ. ಇದು ಡ್ರೈ ಆಗೋ ತನಕ ಇದನ್ನು ಇವಾಗ ನಾವು ಬೇಯಿಸ್ಕೊಂಡು ಬರುವ.
ಈಗ ಕಪ್ಪೆ ಚಿಪ್ಪು ಮೆಣಸಿನ ಮಸಾಲೆಯೊಂದಿಗೆ ಬೇಯ್ತಾ ಇದೆ. ಈಗ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿನ ನೀರು ಹಾಕದೆ 2 ಬೆಳ್ಳುಳ್ಳಿ ಎಸಳು ಮತ್ತು 1-2 ಚಿಟಿಕೆ ಜೀರಿಗೆ ಹಾಕಿ ಹೀಗೆ ಪುಡಿ ಮಾಡಿ ತಂದಿದ್ದೇನೆ ನೋಡಿ. ಅದು ಕಪ್ಪೆ ಚಿಪ್ಪುದು ಮೆಣಸಿನ ಮಸಾಲೆ ಡ್ರೈ ಆಗುವಾಗ ಇದನ್ನು ಹಾಕಿ 1-2 ನಿಮಿಷ ಮತ್ತೆ ನಾವು ಬಿಸಿ ಮಾಡಿ ಕೊನೆಯಲ್ಲಿ ಒಂದು ಈರುಳ್ಳಿಯ ಒಗ್ಗರಣೆ, ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿಯಷ್ಟು ತಗೊಂಡು ಒಗ್ಗರಣೆ ಕೊಡಬೇಕು. ಇವಾಗ ನಮ್ಮ ಕಪ್ಪೆ ಚಿಪ್ಪಿನ ಮಸಾಲೆ ಡ್ರೈ ಆಗಲಿ. ಮೊದಲು ಡ್ರೈ ಆಗ್ತಾ ಬರುವಾಗ ನಾವು ಪುಡಿ ಮಾಡಿರುವ ತೆಂಗಿನ ತುರಿಯನ್ನು ಹಾಕಬೇಕು. ಹಾಕಿ 1-2 ನಿಮಿಷದಷ್ಟು ಹೊತ್ತು ಇದನ್ನು ಮತ್ತೆ ಬೇಯಿಸಬೇಕು. ಒಂದು ಫುಲ್ ಡ್ರೈ ಆದಮೇಲೆ ಒಗ್ಗರಣೆ ಕೊಡಬೇಕು. ನೋಡಿ, ಈ ಥರ ನೀರೆಲ್ಲ ಇರಬಾರ್ದು. ಇದೆಲ್ಲ ಬತ್ತಿ ಹೋಗುವಾಗ ತೆಂಗಿನ ತುರಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ಚಿಕ್ಕ ಮರುವಾಯಿ ದೊಡ್ಡ ಮರುವಾಯಿಗಿಂತ ಅಥವಾ ಕಪ್ಪೆ ಚಿಪ್ಪಿಗಿಂತ ಬಹಳ ಟೇಸ್ಟ್ ಇದು. ಈಗ ನೋಡಿ, ನೀರೆಲ್ಲ ಬತ್ತಿದೆ, ಚೆನ್ನಾಗಿ ಡ್ರೈ ಆಗಿದೆ, ಒಳ್ಳೆ ಒಂದು ಬ್ಯೂಟಿಫುಲ್ ಸುಕ್ಕಾಗಿದೆ. ಇನ್ನು ಕೊನೆಯಲ್ಲಿ ಒಂದು ಒಗ್ಗರಣೆ. ಈಗ ನೋಡಿ, ಈ ಥರ ಒಗ್ಗರಣೆ ಕೊಡಬೇಕು. ಈಗ ನಮ್ಮ ಕಪ್ಪೆ ಚಿಪ್ಪು ಸುಕ್ಕ ರೆಡಿ ಆಯಿತು. ಈಗ ನಮ್ಮ ಗರಿಗರಿಯಾದ ಕಪ್ಪೆ ಚಿಪ್ಪು ಸುಕ್ಕ ರೆಡಿಯಾಗಿದೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಮನೇಲಿ ಎಲ್ಲರೂ ಕೂಡ ಹೀಗೆ ಮಾಡಿ, ಎಲ್ಲ ಊರಲ್ಲಿ ಕೂಡ ಎಲ್ಲ ಮೀನು ಮಾರ್ಕೆಟಲ್ಲಿ ಕೂಡ ಈ ಕಪ್ಪೆ ಚಿಪ್ಪು ಸಿಗುತ್ತೆ. ಅದನ್ನು ತಂದು ಹೀಗೆ ಮಾಡಿ, ಇದರಲ್ಲಿ 3-4 ಸೈಜ್ ಬರುತ್ತೆ, ದೊಡ್ಡದು, ಚಿಕ್ಕದು, ಮೀಡಿಯಮ್. ಚಿಕ್ಕದು ಬಹಳ ಟೇಸ್ಟ್ ಗೊತ್ತಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಬಹಳ ತುಂಬ ಕೆಲಸ ಕೊಡುವಂತಹ ಒಂದು ಅಡುಗೆ ಅಲ್ಲ. ಹಾಗೆ ಎಲ್ಲರೂ ಇದನ್ನು ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆಯ ಅಡುಗೆಯೊಂದಿಗೆ ನಾನು ಬರ್ತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಸಹಕಾರ ಬೇಕು ನಮಗೆ.